ಈ ಘಟನೆ ನಡೆಯಬಾರದಾಗಿತ್ತು, ನಡೆದು ಹೋಗಿದೆ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮವನ್ನ ಕೈಗೊಳ್ತೇವೆ, ಕ್ರಮ ಆಗಲಿದೆ. ಇದರಲ್ಲಿ ರಾಜಕೀಯ ಮಾಡಬಾರದು. ನೈತಿಕ ಹೊಣೆಯನ್ನ ಸರ್ಕಾರವೇ ಹೊರಲಿದೆ. ಈಗಾಗಲೇ ಪರಿಹಾರ ಹಣ ನೀಡಲಾಗಿದೆ. ಅದನ್ನ ಹೆಚ್ಚು ಮಾಡುವ ಕುರಿತು ಸಂಪುಟದಲ್ಲಿ ಮಾತಾಡ್ತೀವಿ. ಪರಿಹಾರ ಹೆಚ್ಚು ಕೊಟ್ಟರು ಪ್ರಾಣ ಬಿಟ್ಟವರು ವಾಪಸ್ ಬರೋದಿಲ್ಲ. ಕೆಎಸ್ಸಿಎ ನಿರ್ಲಕ್ಷ್ಯದ ಬಗ್ಗೆ ಸಮಗ್ರ ತನಿಖೆ ಆಗಲಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಹಾರ ಈಗ 10 ಲಕ್ಷ ಕೊಡಲಾಗಿದೆ. ಈ 10 ಲಕ್ಷ ಬೇಕಾಗಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ವಾಪಸ್ ತಂದ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವಘಡಗಳಾಯ್ತು. ಈ ಅವಘಡನ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಒಂದೇ ಕಡೆ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಎರಡೆರಡು ಕಡೆ ಮಾಡಿದ್ದು ತಪ್ಪು ಅನ್ನುವಂಥದ್ದು. ಮತ್ತೆ ನೋಡಿ, ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಇವತ್ತು ನಾನು ಕೂಡ ಅದೇ ಒತ್ತಾಯ ಮಾಡ್ತೀನಿ, ತನಿಖೆ ಆಗಬೇಕು. ಯಾರು ತಪ್ಪಿಸ್ತರು ಇರ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಯಾಕಂದರೆ ಜೀವ ಇಂಪಾರ್ಟೆಂಟು, ಜೀವ ವಾಪಸ್ ಬರೋದಿಲ್ಲ. ಇವತ್ತು ಇದರಿಂದ ಲ್ಯಾಪ್ಸಸ್ ಯಾರಿಂದ ಆಗಿದಾವೋ ಏನೇ ಆಗಲಿ, ಅವ್ರು ಎಷ್ಟೇ ದೊಡ್ಡವ್ರು ಇರಲಿ ಏನೇ ಇರಲಿ, ಏನು ಅವ್ರ ಮೇಲೆ ಕ್ರಮ ಆಗಬೇಕು. ಸರ್ಕಾರ ಈ ಸಾವಿನ ಹೊಣೆಯನ್ನು ಹೊತ್ಕೋಬೇಕು ಅಂತ ನೋಡಿ, ನೈತಿಕವಾಗಿ ಇವತ್ತಿನ ದಿವಸ ನಾವು ಇದು ಆಗಿದೆ, ಇದು ಯಾರಿಗೂ ಕೂಡ ಊಹಿಸಲಾರ್ದಂಥ ಕೆಲಸ. ಇದರ ಅರ್ಥ ನಾವು ಯಾರೂ ಕೂಡ ಇದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ, ಎನ್ಕ್ವೈರಿಯನ್ನು ಮಾಡಬೇಕಾಗ್ತದೆ. ತಪ್ಪಿಸ್ತರು ಯಾರಿದ್ದಾರೆ ಆ ತಪ್ಪಿಸ್ತರ ಮೇಲೆ ಅದೇ ಅಲ್ಲ ನೈತಿಕ ಜವಾಬ್ದಾರಿ. ಯಾರು ತಪ್ಪಿಸ್ತಾರ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಇದ್ರಾಗ ಎರಡು ಮಾತಿಲ್ಲ. ಕೆಎಸ್ಸಿ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು. ಒಟ್ಟೆವರು ಯಾರೇ ಇರಲಿ, ಎಷ್ಟೇ ದೊಡ್ಡವ್ರಲ್ಲ ಅಂತ ಹೇಳಿದ್ರು ನಾನು, ಎಷ್ಟೇ ದೊಡ್ಡವ್ರು ಇರಲಿ ಯಾರೇ ಇರಲಿ, ನಿರ್ದಾಕ್ಷಿಣ್ಯವಾಗಿ ಇವತ್ತೊಂದು ದಿವಸ ತನಿಖೆ ಆಗಬೇಕು. ತಪ್ಪಿಸ್ತರಿಗೆ ನಾವು ಶಿಕ್ಷೆ ಮಾಡಬೇಕು. ಅಲ್ಲ, ಬಿಜೆಪಿ ಇದರಲ್ಲಿ